ಸರ್ ಹೇಳ್ರಿ, ಈಗ ಎಸ್ಪೆಷಲಿ ಯಾವುದೇ ಡಾಕ್ಟರ್ ಆಗಿರ್ಬೋದು ಮತ್ತು ಹೆಲ್ದಿ ಫುಡ್ ಇಡ್ಲಿ ಅಂತಂದ್ರೆ ಅದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಒಳ್ಳೆ ಆಹಾರ ಅಂತಂದು ಹೇಳ್ತಾರೆ. ಹೌದು ಸರ್. ಈಗ ಪ್ಲಾಸ್ಟಿಕ್ಕನ್ನು ಬಳಸಿ ತಯಾರು ಮಾಡೋ ಇಡ್ಲಿ ಅಂತ ಕ್ಯಾನ್ಸರ್ ಬರೋದು ಅನ್ನೋದು ಪ್ರೂವ್ ಆಗೈತಿ. ಹೌದು. ಏನು ಅನ್ಸುತ್ತೆ ನೀವು ಇದನ್ನು ಕೇಳಿ ಎಸ್ಪೆಷಲಿ? ಸರ್ ಏನು ಅನ್ನಿಸ್ತದೆ ಅಂತಂದ್ರೆ ಈ ಕೆಲವೊಂದು ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ನಮ್ಮ ಗ್ರಾಹಕರಿಗೆ ಒಳಗಡೆ ಪರ್ಮಿಷನ್ನೇ ಇರೋದಿಲ್ಲ. ಅವರು ಪ್ಲಾಸ್ಟಿಕ್ ಹಾಕಿ ಮಾಡ್ತಾರೋ ಇನ್ನೊಂದು ಹಾಕಿ ಮಾಡ್ತಾರೋ, ನಿಮ್ಮಂಥ ಮಾಧ್ಯಮದವ್ರು ಕಣ್ಣು ತೆರೆಸಿದಾಗ ಪಬ್ಲಿಕ್ ಕಣ್ಣು ತೆರೀತದೆ. ಬಟ್ ಏನಾಗಿದೆ ಅಂದರೆ ಇವಾಗ ಡಾಕ್ಟ್ರ್ ಆಗಲಿ ಯಾರೇ ಆಗಲಿ ಇದು ಒಂದು ಎನರ್ಜಿ ಫುಡ್ ಅಂತ, ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದೊಳಗೆ ಇಡ್ಲಿ ವಡೆ ತಿನ್ನೋದು ಜಾಸ್ತಿ ನಾವು. ಬಟ್ ಇದು ಪ್ಲಾಸ್ಟಿಕ್ ಯೂಸ್ ಮಾಡಿ ಇಡ್ಲಿ ತಯಾರು ಮಾಡ್ತಾರಂದ್ರೆ ಕ್ಯಾನ್ಸರ್ ಬರೋದಂತೂ ಸತ್ಯ. ಈಗಾಗಲೇ ರಾಜ್ಯದ ಉದ್ದಗಲಕ್ಕೂ ಸರ್ಕಾರ ಭಾಳ ಪ್ರಯತ್ನವನ್ನು ಮಾಡಿದೆ ಪ್ಲಾಸ್ಟಿಕ್ಕನ್ನು ಬ್ಯಾನ್ ಮಾಡಬೇಕು ಅಂಥೇಳಿ. ಆದಾಗ್ಯೂ ಕೂಡ ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ಕಣ್ಣಿಗೆ ಮಣ್ಣು ಹರಿಸ್ತಾರೆ, ಅಧಿಕಾರಿಗಳ ಕಣ್ಣಿಗೆ ಮಣ್ಣು ಹರಿಸಿ ಈ ಥರ ಪ್ಲಾಸ್ಟಿಕ್ ಬಳಕೆ ಮಾಡಿ ಇಡ್ಲಿಯನ್ನು ತಯಾರು ಮಾಡ್ಬೋದು, ಮಾಡ್ತಾರಂತ ಅನಿಸೋದ. ನಾನು TV9 ಚಾನಲ್ನಲ್ಲಿ ಭಾಳ ಸಾರಿ ನೋಡಿದ್ದೇನೆ. ಅದಕ್ಕೆ ತಾವೆಲ್ಲ ಮಾಧ್ಯಮ ಮಿತ್ರರು ಇದ್ರ ಬಗ್ಗೆ ಹೋರಾಟ ಮಾಡಿ ಸರ್ಕಾರದ ಕಣ್ಣು ತೆರೆಸಿ ಆಮೇಲೆ ದಕ್ಷ ಅಧಿಕಾರಿಗಳನ್ನು ನೇಮಕ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಆಗದಂಥ ಫುಡ್ಡನ್ನು ತಯಾರು ಮಾಡಲಿಕ್ಕೆ ಒಂದು ಕಾನೂನನ್ನು ಜಾರಿ ಮಾಡ್ಬೇಕಂತ ನನ್ನ ವಿಚಾರ ಸರ್. ಎಸ್ಪೆಷಲಿ ಈಗ ಇಡ್ಲಿ ಅಂದರೆ ಭಾಳ ಹೆಲ್ತಿ ಫುಡ್ ಅಂತ ಹೇಳ್ತಾರೆ. ಹೌದು ಸರ್. ಕೇಳಿ ನಿಮ್ಗೆ ಏನಿಸ್ತದೆ ಎಸ್ಪೆಷಲಿ ಈ ಥರ ಒಮ್ಮೆಲೆ ಕೇಳಿದಾಗ ಸರ್ ಮನುಷ್ಯನಿಗೆ ಶಾಕ್ ಆಗ್ತದೆ. ಏನಪ್ಪ ನಾವು ದುಡ್ಡು ಕೊಟ್ಟು ಕ್ಯಾನ್ಸರ್ ಕೊಂಡ್ಕೋಬೇಕಲ್ಲ ಅಂತಕ್ಕಂಥ ಭಾವನೆಗಳು ಜನರಲ್ಲಿ ಬರ್ತಾವೆ ಸರ್. ಹೀಗಾಗಿ ನಮಗೆ ಇಂಥಲ್ಲಿ ತಿಂದ್ವಿ ಅಂದ್ರೆ ಈ ರೋಡ್ ದಂಡಿಗೆ ಇಂಥ ಸಣ್ಣ ಪುಟ್ಟ ಹೋಟೆಲ್ಗಳು ತಂದ್ರೆ ಕಿಚನ್ನು ಮುಂದೆ ಇರುತ್ತೆ, ಮಾಡೋರು ಮುಂದೆ ಇರ್ತಾರೆ. ನಮಗೆ ಹೆಲ್ದಿ ಫುಡ್ ಇಲ್ಲಿ ಸಿಗ್ತದೆ. ದೊಡ್ಡ ದೊಡ್ಡ ಹೋಟೆಲ್ 3 ಸ್ಟಾರು 5 ಸ್ಟಾರು ನಮಗೆ ಕಿಚನ್ ಎಲ್ಲಿರ್ತೋ ಗೊತ್ತೇ ಆಗೋದಿಲ್ಲ. ಅಲ್ಲಿ ಅವ್ರು ತಂದು ಹೆಂಗೆ ಮಾಡ್ತಾರೋ ಏನೋ, ಅವ್ರು ತಂದು ಕೊಟ್ಟಿದ್ದು ತಿಂದು ಅವ್ರು ರೇಟ್ ಹೇಳ್ತಾರೆ, ಅಷ್ಟು ಬಿಲ್ ಕೊಟ್ಟು ಹೋಗ್ಬೇಕಾಗತ್ತೆ. ನಾವು ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್. ಸರ್ ಹಂಗೆ ಯಾರು ಬಳಸಬಾರ್ದು ಅಂದ್ರೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು, ದಕ್ಷ ಅಧಿಕಾರಿಗಳನ್ನು ನೇಮಕ ಮಾಡಬೇಕು. ನೀವು ಸರ್ಕಾರದ ಕಣ್ಣು ಮತ್ತು ಅಧಿಕಾರಿಗಳ ಕಣ್ಣನ್ನು ತಾವು ಮಾಧ್ಯಮ ಮಿತ್ರರು ತೆರೆಸಬೇಕು.